ಮಿತ್ರರೇ ನಮಸ್ಕಾರ. ಮಿತ್ರರೇ, ಮೂರನೇ ಹಂತದ ಲೋಕಸಭಾ ಚುನಾವಣೆಗೆ ಇನ್ನೊಂದೇ ದಿನ ಬಾಕಿ ಇದೆ. ಈ ಸಂದರ್ಭದಲ್ಲಿ ದೇಶಾದ್ಯಂತ ಕೆಲ ಇಂಟ್ರೆಸ್ಟಿಂಗ್ ವಿಚಾರಗಳು ಕೂಡ ನಡೆದಿದೆ. ಒಂದು ಕಡೆ ತೇಜಸ್ವಿ ಸೂರ್ಯ, ಬಿಜೆಪಿಯ ಸಂಸದ, ಅವರ ವಿರುದ್ಧವಾಗಿ ಅವರದೇ ಪಕ್ಷದ ಬಿಜೆಪಿಯ ಅಭ್ಯರ್ಥಿಯಾಗಿರುವಂತಹ ಬಾಲಿವುಡ್ ನಟಿ ಕಂಗನಾ ರನಾವತ್ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ತೇಜಸ್ವಿ ಸೂರ್ಯ ಮೀನು ತಿಂತಾರೆ, ಅವರೊಬ್ಬ ಗೂಂಡ ಅಂತ ಹೇಳಿ ವಾಗ್ದಾಳಿ ನಡೆಸಿದ್ದಾರೆ. ಈ ಮೂಲಕವಾಗಿ ಕಂಗನಾ ರನಾವತ್ ದೊಡ್ಡ ಮುಜುಗರವನ್ನ ಎದುರಿಸ್ತಾ ಇದ್ದಾರೆ. ಇನ್ನೊಂದು ಕಡೆಯಲ್ಲಿ ಕಾಂಗ್ರೆಸ್ನ ಮಾಧ್ಯಮ ವಿಭಾಗದ ರಾಧಿಕಾ ಕೇರಾ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ಇವರು ಕೇವಲ ಕಾಂಗ್ರೆಸ್ಗೆ ರಾಜೀನಾಮೆಯನ್ನ ನೀಡಿದ್ದೇ ಆಗಿದ್ರೆ ನಾನೇನು ಆ ಸುದ್ದಿಯನ್ನ ನಿಮ್ಮ ಮುಂದೆ ಹೇಳಬೇಕಾಗಿರ್ಲಿಲ್ಲ. ಆದ್ರೆ ಇವರು ರಾಜೀನಾಮೆಯ ಬಳಿಕ ಕಾಂಗ್ರೆಸ್ ವಿರುದ್ಧ ಗಂಭೀರ ಆರೋಪ ಮಾಡಿದ್ದಾರೆ. ನಾನು ರಾಮಭಕ್ತ ಅನ್ನುವ ಕಾರಣಕ್ಕಾಗಿ ಪಕ್ಷ ನನ್ನನ್ನು ತುಚ್ಛವಾಗಿ ನಡೆಸಿಕೊಂಡಿದೆ ಅಂತ ಆರೋಪ ಮಾಡಿದ್ದಾರೆ. ಲೋಕಸಭಾ ಚುನಾವಣೆಗೆ ಇನ್ನೊಂದು ದಿನ ಬಾಕಿ ಇರುವಂತಹ ಸಂದರ್ಭದಲ್ಲಿ ಇವರ ಹೇಳಿಕೆ ಭಾರೀ ಸಂಚಲನವನ್ನು ಸೃಷ್ಟಿಸಿದೆ. ಈ ಬಗ್ಗೆಯೂ ಕೂಡ ಈ ವಿಡಿಯೋದಲ್ಲಿ ನಿಮಗೊಂದಷ್ಟು ಮಾಹಿತಿಯನ್ನು ನೀಡುವಂತಹ ಪ್ರಯತ್ನ ಮಾಡ್ತೀನಿ. ಇನ್ನೊಂದು ಕಡೆ ಮುಂಬೈನ ದಾಳಿ ಏನಾಯ್ತು, ಆ ವಿಚಾರವಾಗಿ ಗಲ್ಲು ಶಿಕ್ಷೆಗೆ ಒಳಗಾದಂತಹ ಕಸಬ್ಗೆ ಕಾಂಗ್ರೆಸ್ನ ಓರ್ವ ನಾಯಕ ಕ್ಲೀನ್ ಚಿಟ್ ಕೊಟ್ಟಿದ್ದಾರೆ. ಮಾತ್ರವಲ್ಲ, ಮುಂಬೈನ ದಾಳಿ ವೇಳೆ ಕೆಲ ಪೊಲೀಸರೇನು ಹತ್ಯೆಗೀಡಾದ್ರು, ಉಗ್ರರಿಂದ ಹತ್ಯೆಗೊಳಗಾಗಿದ್ರಲ್ಲ, ಅವರನ್ನೆಲ್ಲ ಕೊಂದಿದ್ದು ಉಗ್ರ ಕಸಬ್ ಅಲ್ಲ ಅಥವಾ ಪಾಕಿಸ್ತಾನದಿಂದ ಬಂದಂತಹ ಉಗ್ರರಲ್ಲ, ಬದಲಾಗಿ RSS ಲಿಂಕ್ ಇರುವಂತಹ ಪೊಲೀಸರು, ಹೀಗಂತ ಒಂದು ಗಂಭೀರ ಆರೋಪ ಮಾಡಿದರೆ ಈ ಮೂಲಕವಾಗಿ ಮಹಾರಾಷ್ಟ್ರ ರಾಜಕಾರಣದಲ್ಲೇ ಸಂಚಲನ ಸೃಷ್ಟಿಯಾಗಿದೆ. ಇದು ಬಿಜೆಪಿಗೆ ದೊಡ್ಡ ಅಸ್ತ್ರ ಸಿಕ್ಕಂತಾಗಿದೆ. ಇದೆಲ್ಲದರ ನಡುವೆ ನೇಪಾಳದಲ್ಲೊಂದು ದೊಡ್ಡ ಸುದ್ದಿ ಹರಿದಾಡ್ತಾ ಇದೆ. ಅದೇನು ಕೇಳಿದ್ರೆ, ನರೇಂದ್ರ ಮೋದಿ ಅವರು ₹100ಗೋಸ್ಕರವಾಗಿ ನೇಪಾಳಕ್ಕೆ ಇಂಟರ್ನೆಟ್ ಕಟ್ ಮಾಡಿದ್ದಾರೆ. ನೇಪಾಳದಲ್ಲಿ ದೊಡ್ಡ ಸುದ್ದಿಯಾಗಿದೆ. ಮಿತ್ರರೇ, ಈ ಎಲ್ಲಾ ಸುದ್ದಿಯ ವಾಸ್ತವಾಂಶ ಏನಿದು ವಿಚಾರ ಎಲ್ಲವುದನ್ನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಬಾಲಿವುಡ್ನ ನಾಯಕ ನಟಿ ಕಂಗನಾ ರನಾವತ್ ಈ ಬಾರಿ ಬಿಜೆಪಿಯಿಂದ ಟಿಕೆಟ್ ಪಡೆದು ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಹಿಮಾಚಲ ಪ್ರದೇಶದ ಮಂಡಿ ಲೋಕಸಭಾ ಕ್ಷೇತ್ರದಿಂದ ಅವರು ಸ್ಪರ್ಧೆ ಮಾಡ್ತಾ ಇದ್ದಾರೆ. ಹೀಗಾಗಿ ತನ್ನ ಕ್ಷೇತ್ರದಲ್ಲಿ ಅಬ್ಬರದ ಪ್ರಚಾರ ಕೂಡ ಮಾಡ್ತಾ ಇದ್ದಾರೆ. ರೋಡ್ ಶೋಗಳನ್ನ ಮಾಡ್ತಾ ಇದ್ದಾರೆ, ಮನೆ ಮನೆ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಹೀಗೆ ಕಂಗನಾ ಕ್ಷೇತ್ರದಾದ್ಯಂತ ಅಬ್ಬರದ ಪ್ರಚಾರ ಮಾಡ್ತಾ ಇದ್ದಾರೆ. ಈ ವೇಳೆ ಅವರು ಮಾತನಾಡುವ ಭರದಲ್ಲಿ ತಮ್ಮದೇ ಸಂಸದರ ವಿರುದ್ಧ ತೀವ್ರವಾಗಿ ವಾಗ್ದಾಳಿ ಮಾಡಿದ್ದಾರೆ. ಅದು ಕೂಡ ಬಿಜೆಪಿ ಯುವ ಮೋರ್ಚಾದ ಅಧ್ಯಕ್ಷರಾಗಿರುವಂತಹ ತೇಜಸ್ವಿ ಸೂರ್ಯ, ಬೆಂಗಳೂರು ದಕ್ಷಿಣದ ಸಂಸದ, ಅವರ ವಿರುದ್ಧವಾಗಿ ಆಕ್ಷೇಪಾರ್ಹ ಪದಗಳನ್ನ ಬಳಸಿ ವಾಗ್ದಾಳಿ ನಡೆಸಿದ್ದಾರೆ. ಅದೇನು ಕೇಳಿದ್ರೆ, ತೇಜಸ್ವಿ ಸೂರ್ಯ ಒಬ್ಬ ಗೂಂಡ, ಆತ ಮೀನ್ ತಿಂತಾನೆ, ಹೀಗೆಲ್ಲ ವಾಗ್ದಾಳಿ ಮಾಡಿದ್ದಾರೆ. ಕಂಗನಾ ರನಾವತ್ ಹೇಳೋದಕ್ಕೆ ಹೊರಟಿದ್ದೇನು ಕೇಳಿದ್ರೆ, INDIA ಕೂಟ ಇವತ್ತು ಹಾಳಾದ ರಾಜಕುಮಾರರಿಂದ ತುಂಬೋಗಿದೆ. ಅಂದ್ರೆ ರಾಹುಲ್ ಗಾಂಧಿಯನ್ನ ಉಲ್ಲೇಖಿಸಿ ಅವರು ಮಾತನಾಡುವಂತಹ ಸಂದರ್ಭ ಇದು. INDIA ಕೂಟದಲ್ಲಿ ಇಂತಹ ಹಾಳಾದ ರಾಜಕುಮಾರರು ತುಂಬೋಗಿದ್ದಾರೆ. ಒಬ್ರು ಚಂದ್ರನ ಮೇಲೆ ಆಲೂಗೆಡ್ಡೆ ಬೆಳೆಯಬಹುದು ಎಂದು ವಾದ ಮಾಡ್ತಾರೆ. ಅಂದ್ರೆ ರಾಹುಲ್ ಗಾಂಧಿಯನ್ನ ಟಾರ್ಗೆಟ್ ಮಾಡಿ ಹೇಳಿರುವಂತದ್ದು. ಇನ್ನೊಬ್ಬ ತೇಜಸ್ವಿ ಸೂರ್ಯ ಅನ್ನುವಂಥವನು, ಆತ ಗೂಂಡಾಗಿರಿ ಮಾಡ್ತಾನೆ, ಆತ ನವರಾತ್ರಿ ಸಂದರ್ಭದಲ್ಲಿ ಮೀನ್ ತಿಂತಾನೆ, ಹೀಗಂತ ವಾಗ್ದಾಳಿ ಮಾಡಿದ್ದಾರೆ. ಅಷ್ಟಕ್ಕೂ ಕಂಗನಾ ರನಾವತ್ ಯಾರ ವಿರುದ್ಧವಾಗಿ ವಾಗ್ದಾಳಿ ಮಾಡೋದು ಹೊರಟಿದ್ದು ಕೇಳಿದ್ರೆ, ಲಾಲು ಪ್ರಸಾದ್ ಪುತ್ರ ತೇಜಸ್ವಿ ಯಾದವ್ ವಿರುದ್ಧ. ನಿಮಗೆಲ್ಲ ಗೊತ್ತು, ತೇಜಸ್ವಿ ಯಾದವ್ ಇತ್ತೀಚೆಗೆ ಭಾರಿ ಸುದ್ದಿಯಾಗಿದ್ರು. ಕಾರಣ ಏನು ಅಂತಂದ್ರೆ, ಈ ಉತ್ತರ ಪ್ರದೇಶ, ಬಿಹಾರ ಈ ಭಾಗದಲ್ಲೆಲ್ಲ ರಾಮನವಮಿಯನ್ನ ನವರಾತ್ರಿ ರೀತಿ ಆಚರಣೆ ಮಾಡ್ತಾರೆ. ಆ ಸಂದರ್ಭದಲ್ಲಿ ತೇಜಸ್ವಿ ಯಾದವ್ ಒಂದು ಪೋಸ್ಟ್ ಮಾಡಿದ್ರು. ವಿಮಾನದಲ್ಲಿ ಕೂತ್ಕೊಂಡು ಮೀನು ತಿನ್ನುವಂತಹ ಒಂದು ಫೋಟೋವನ್ನ ಅವರು ಪೋಸ್ಟ್ ಮಾಡಿದ್ರು. ಇದು ಬಹಳ ಚರ್ಚೆ ಆಗಿತ್ತು. ಬಿಜೆಪಿ ನಾಯಕರು ಆಕ್ರೋಶ ವ್ಯಕ್ತಪಡಿಸಿದ್ರು. ಕೆಲವರು ಅವರ ಅಭಿಮಾನಿಗಳು ಕೂಡ ಇದರ ವಿರುದ್ಧವಾಗಿ ಮಾತನಾಡಿದ್ರು. ಆದ್ರೆ ಮಿತ್ರರೇ, ಇಲ್ಲಿ ತೇಜಸ್ವಿ ಯಾದವ್ ಅನ್ನುವ ಬದಲಾಗಿ ಕಂಗನಾ ರನಾವತ್ ತೇಜಸ್ವಿ ಸೂರ್ಯ ಅಂತ ಹೇಳಿದ್ದಾರೆ. ಈ ಮೂಲಕವಾಗಿ ಮುಜುಗರಕ್ಕೆ ಸಿಕ್ಕಾಕೊಂಡಿದ್ದಾರೆ. ಇನ್ನೊಂದು ಕಡೆಯಲ್ಲಿ ಕಾಂಗ್ರೆಸ್ನ ಮಾಧ್ಯಮ ವಿಭಾಗದ ರಾಧಿಕಾ ಕೇರಾ ಅವರು ರಾಜೀನಾಮೆ ಸಲ್ಲಿಸಿದ್ದಾರೆ. ಕಾಂಗ್ರೆಸ್ನ ಪ್ರಾಥಮಿಕ ಸದಸ್ಯತ್ವಕ್ಕೆ ಅವರು ರಾಜೀನಾಮೆ ಸಲ್ಲಿಸಿದ್ದಾರೆ. ಕೇವಲ ರಾಜೀನಾಮೆ ಸಲ್ಲಿಸಿದ್ರೆ ದೊಡ್ಡ ಸುದ್ದಿ ಆಗ್ತಾ ಇರಲಿಲ್ಲ. ರಾಜೀನಾಮೆ ಬಳಿಕ ಅವರೊಂದು ಹೇಳಿಕೆ ಕೊಟ್ಟಿದ್ದಾರೆ. ಅದೇನು ಕೇಳಿದ್ರೆ, ನಾನು ಪಕ್ಷಕ್ಕಾಗಿ 22 ವರ್ಷದಿಂದ ಕೆಲಸ ಮಾಡಿದ್ದೀನಿ. ಆರಂಭದಲ್ಲಿ ವಿದ್ಯಾರ್ಥಿ ಘಟಕದ ನಾಯಕಿಯಾಗಿ, ಇವತ್ತು ಪಕ್ಷದ ಎಲ್ಲಾ ವಿಭಾಗದಲ್ಲೂ ಕೂಡ ನಾನು ಕೆಲಸ ಮಾಡಿದ್ದೀನಿ. ಆದರೆ ಪಕ್ಷ ನನ್ನನ್ನ ತುಚ್ಛವಾಗಿ ನಡೆಸಿಕೊಳ್ತಾ ಇದೆ, ನನಗೆ ಅವಮಾನ ಮಾಡ್ತಾ ಇದೆ. ಇದಕ್ಕೆಲ್ಲ ಕಾರಣ ಏನು ಕೇಳಿದ್ರೆ, ನಾನೊಬ್ಬ ರಾಮಭಕ್ತೆ. ನಾನು ಅಯೋಧ್ಯೆಗೆ ಹೋದ ಕಾರಣಕ್ಕಾಗಿ ನನ್ನನ್ನು ಪಕ್ಷ ಕೀಳಾಗಿ ನಡೆಸಿಕೊಳ್ತಾ ಇದೆ. ನಾನು ಯಾವತ್ತೂ ಕೂಡ ಇಂತಹ ಸ್ಥಿತಿಯಲ್ಲಿ ಬದುಕೋದಕ್ಕೆ ಇಷ್ಟಪಡೋದಿಲ್ಲ. ರಾಮಭಕ್ತಿಯೇ ಈ ಪಕ್ಷದಲ್ಲಿ ನಾನಿರೋದಕ್ಕೆ ಮುಳುವಾಗ್ತಾ ಇದೆ. ಹೀಗಾಗಿ ನಾನು ಪಕ್ಷದ ಪ್ರಾಥಮಿಕ ಸದಸ್ಯತ್ವಕ್ಕೆ ರಾಜೀನಾಮೆ ಕೊಡ್ತಾ ಇದ್ದೀನಿ ಅಂತ ರಾಧಿಕಾ ಕೇರಾ ಹೇಳಿಕೆ ಕೊಟ್ಟಿದ್ದಾರೆ. ಮಿತ್ರರೇ, ಯುವ ನಾಯಕಿಯಾದಂತಹ ರಾಧಿಕಾ ಕೇರಾ ಈಗೇನು ಹೇಳಿಕೆ ಕೊಟ್ಟಿದ್ದಾರೆ, ಇದು ದೊಡ್ಡ ಸಂಚಲನ ಸೃಷ್ಟಿ ಮಾಡಿದೆ. ಛತ್ತೀಸ್ಗಢ ಸೇರಿದಂತೆ ಆ ಭಾಗದಲ್ಲಿ ಇದು ದೊಡ್ಡ ಚರ್ಚೆ ಆಗ್ತಾ ಇದೆ. ಚುನಾವಣಾ ಸಂದರ್ಭದಲ್ಲಿ ರಾಧಿಕಾ ಕೇರಾ ಅವರ ಈ ಹೇಳಿಕೆ ಕಾಂಗ್ರೆಸ್ಗೆ ದುಬಾರಿಯಾಗಿ ಪರಿಣಮಿಸುವಂತಹ ಸಾಧ್ಯತೆ ಇದೆ. ಹೇಳಿ ಕಾಂಗ್ರೆಸ್ ಈ ಹಿಂದೆಯೂ ಕೂಡ ರಾಮ ಭಕ್ತರ ಮೇಲೆ ಕ್ರಮ ಕೈಗೊಂಡಿದೆ ಎನ್ನುವಂತಹ ಆರೋಪ ಇದೆ. ನಿಮ್ಗೆಲ್ಲ ಗೊತ್ತು, ಕಾಂಗ್ರೆಸ್ನ ಹಿರಿಯ ವಕ್ತಾರರಾಗಿದ್ದಂತಹ ಆಚಾರ್ಯ ಪ್ರಮೋದ್ ಕೃಷ್ಣಂ ಕೂಡ ರಾಮ ಭಕ್ತರಾಗಿದ್ರು. ಅವರು ರಾಮ ಮಂದಿರಕ್ಕೆ ಹೋಗಿದ್ರು, ರಾಮನ ಪರವಾಗಿ ಮಾತನಾಡಿದ್ರು. ಹೀಗಾಗಿ ಅವರನ್ನ ಪಕ್ಷದಿಂದಲೇ ಉಚ್ಚಾಟನೆ ಮಾಡಲಾಯಿತು. ಈಗ ರಾಧಿಕಾ ಕೇರಾ ರಾಜೀನಾಮೆ ಕೊಡ್ತಾ ಇದ್ದಾರೆ. ರಾಜೀನಾಮೆ ಬಳಿಕ ಅವರೇನ್ ಹೇಳ್ತಾರೆ, ಕಾಂಗ್ರೆಸ್ ನನ್ನನ್ನ ರಾಮ ಭಕ್ತೆ ಅನ್ನುವ ಕಾರಣಕ್ಕಾಗಿ ತುಚ್ಛವಾಗಿ ನಡೆಸಿಕೊಳ್ತಾ ಇದೆ ಅಂತ. ಈ ಎಲ್ಲ ಹೇಳಿಕೆಯೂ ಕೂಡ ಕಾಂಗ್ರೆಸ್ಗೆ ದುಬಾರಿಯಾಗಿ ಪರಿಣಮಿಸುವಂತಹ ಸಾಧ್ಯತೆ ಇದೆ. ಇನ್ನೊಂದು ಕಡೆ ಮಿತ್ರರೇ, ಮಹಾರಾಷ್ಟ್ರ ವಿಧಾನಸಭೆಯ ವಿಪಕ್ಷ ನಾಯಕನ
ನಾಯಕನಾಗಿರುವಂತಹ ಕಾಂಗ್ರೆಸ್ನ ವಿಜಯ್ ವಾಡೆತ್ತಿವಾರ್ ಒಂದು ಗಂಭೀರ ಆರೋಪ ಮಾಡಿದ್ದಾರೆ. ಇದು ಆರೋಪ ಅನ್ನೋದಕ್ಕಿಂತಲೂ ಕೂಡ ಒಂದು ಬಾಲಿಶತನದ ಹೇಳಿಕೆ. ಇಂತಹ ಹೇಳಿಕೆಗಳನ್ನ ಕೊಡ್ತಾರಲ್ಲ ಅಂತ ನನಗೆ ಒಂದು ಆಶ್ಚರ್ಯ ಆಗುತ್ತೆ. ಅವ್ರೇನ್ ಹೇಳಿದ್ದಾರೆ ಕೇಳಿದ್ರೆ, 2008ರಲ್ಲಿ ಮುಂಬೈ ದಾಳಿ ಏನಾಯ್ತು, ಆ ಸಂದರ್ಭದಲ್ಲಿ ಅನೇಕ ಪೊಲೀಸ್ ಅಧಿಕಾರಿಗಳು ಸಾವಿಗೀಡಾದ್ರು. ಉಗ್ರರ ದಾಳಿಯಿಂದ ಅವರು ಸಾವಿಗೀಡಾಗಿದ್ರು. ಇದು ನೀವು ನಂಬಿಕೊಂಡಿರುವಂತಹ ವಿಚಾರ. ಇದೇ ವಿಚಾರವಾಗಿ ಕಸಬ್ಗೆ ಗಲ್ಲು ಶಿಕ್ಷೆಯೂ ಕೂಡ ಆಯ್ತು. ಒಬ್ಬ ಸಿಕ್ಕಾಕೊಂಬಿದ್ನಲ್ಲ, ಆ ಉಗ್ರನಿಗೆ ಗಲ್ಲು ಶಿಕ್ಷೆ ಕೂಡ ಆಯ್ತು. ಆದ್ರೆ ಈಗ ಮಹಾರಾಷ್ಟ್ರದ ವಿಪಕ್ಷ ನಾಯಕನಾಗಿರುವಂತಹ ವಿಜಯ್ ವಾಡೆತ್ತಿವಾರ್ ಹೇಳ್ತಾ ಇದ್ದಾರೆ, ಕಸಬ್ ಒಬ್ಬ ನಿರಪರಾಧಿ. ಆತನ ಗನ್ನಿಂದ ಮುಂಬೈ ಪೊಲೀಸರಿಗೆ ಗುಂಡು ಬಿದ್ದಿಲ್ಲ. ಮುಖ್ಯವಾಗಿ ಆ ಸಂದರ್ಭದಲ್ಲಿ STS ಮುಖ್ಯಸ್ಥರಾಗಿದ್ದಂತ ಹೇಮಂತ್ ಕರ್ಕೆರೆ ಕೂಡ ಉಗ್ರರ ದಾಳಿಗೆ ಸತ್ತೋದ್ರು ಅಂತ ನಾವೆಲ್ಲ ನಂಬ್ಕೊಂಡಿದೀವಿ. ಆದ್ರೆ ಹೇಮಂತ್ ಕರ್ಕೆರೆ ಸತ್ತೋಗಿದ್ದು ಉಗ್ರರ ದಾಳಿಯಿಂದಲ್ಲ, ಬದಲಾಗಿ ಅವರಿಗೆ ಬಿದ್ದಂತಹ ಗುಂಡು RSS ಲಿಂಕ್ ಇರುವಂತಹ ಓರ್ವ ಪೊಲೀಸ್ ಆಫೀಸರ್ ನಿಂದ. ಅವರನ್ನ ಕೊಂದಿದ್ದು RSS ಲಿಂಕ್ ಇರುವಂತಹ ಒಬ್ಬ ಪೊಲೀಸ್ ಆಫೀಸರ್ ಹೀಗಂತ ಹೇಳಿಕೆ ಕೊಟ್ಟಿದ್ದಾರೆ. ಜೊತೆಗೆ ಉಗ್ರ ಕಸಬ್ ಏನಿದ್ದಾನೆ ಆತ ನಿರಪರಾಧಿ, ಆತ ಏನ್ ತಪ್ಪು ಮಾಡಿಲ್ಲ ಅನ್ನೋ ಅರ್ಥದಲ್ಲಿ ಅವರು ಮಾತನಾಡಿದ್ದಾರೆ. ಇದೀಗ ದೊಡ್ಡ ವಿವಾದದ ಸ್ವರೂಪವನ್ನ ಪಡೆದುಕೊಂಡಿದೆ. ಅವ್ರು ಯಾಕೋಸ್ಕರವಾಗಿ ಆ ಮಾತನಾಡಿದ್ರು ಕೇಳಿದ್ರೆ, ನಿಮ್ಗೆಲ್ಲ ಗೊತ್ತಾ ಇದೆ, ಮುಂಬೈನಿಂದ ಉಜ್ವಲ್ ನಿಕಮ್ ಕಣಕ್ಕಿಳಿದಿದ್ದಾರೆ ಬಿಜೆಪಿ ಅಭ್ಯರ್ಥಿಯಾಗಿ. ಈ ಉಜ್ವಲ್ ನಿಕಮ್ ಯಾರು ಕೇಳಿದ್ರೆ, ಕಸಬ್ ವಿರುದ್ಧವಾಗಿ ವಾದ ಮಾಡಿ ಕಸಬ್ಗೆ ಗಲ್ಲು ಶಿಕ್ಷೆ ಕೊಡಿಸಿದಂತಹ ಲಾಯರ್. ಅವರಿಗೆ ಈ ಬಾರಿ ಬಿಜೆಪಿ ಟಿಕೆಟ್ ಕೊಟ್ಟು ಅವರನ್ನ ಕಣಕ್ಕಿಳಿಸಿದೆ. ಈ ಉಜ್ವಲ್ ನಿಕಮ್ ವಿರುದ್ಧವಾಗಿ ಮಾತನಾಡುವಂತ ಸಂದರ್ಭದಲ್ಲಿ ವಿಜಯ್ ವಾಡೆತ್ತಿವಾರ್ ಏನ್ ಹೇಳಿದ್ದಾರೆ, ಉಜ್ವಲ್ ನಿಕಮ್ ಒಬ್ಬ ದೇಶದ್ರೋಹಿ, ಅವರು ಸತ್ಯವನ್ನ ಕೋರ್ಟ್ ನಿಂದ ಮರೆಮಾಚಿದ್ದಾರೆ. ಹೇಮಂತ್ ಕರ್ಕೆರೆ ಅವರಿಗೆ ಬಿದ್ದಂತಹ ಗುಂಡು RSS ಲಿಂಕ್ ಇರುವಂತಹ ಒಬ್ಬ ಪೊಲೀಸ್ ಆಫೀಸರ್ ನದ್ದು. ಇದನ್ನ ಉಜ್ವಲ್ ನಿಕಮ್ ಮುಚ್ಚಿಟ್ಟು ದೇಶದ್ರೋಹಿ ಆಗಿದ್ದಾರೆ ಅಂತ ಹೇಳಿ ವಾಗ್ದಾಳಿ ಮಾಡಿದ್ದಾರೆ. ಮಿತ್ರರೇ, ಎಲ್ಲಿನ RSS, ಎಲ್ಲಿನ ಲಿಂಕು, ಯಾವ ಪೊಲೀಸ್ ಆಫೀಸರು ಆ ಕಸಬ್ ಮಾಡದಂತಹ ಕೃತ್ಯ ಇಡೀ ಜಗತ್ತು ನೋಡಿದೆ. ಕೇವಲ ಭಾರತ ಅಲ್ಲ, ಇಡೀ ವಿಶ್ವ ನಡುಗಿದೆ ಆ ಉಗ್ರ ಕೃತ್ಯಕ್ಕೆ. ಆದ್ರೆ ಭಾರತದಲ್ಲಿ ನಿಂತ್ಕೊಂಡು ಭಾರತದ ಅತ್ಯಂತ ಹಳೆಯ ರಾಜಕೀಯ ಪಕ್ಷವನ್ನ ಪ್ರತಿನಿಧಿಸ್ತಾ ಆ ಉಗ್ರರ ಪರವಾಗಿ ಮಾತನಾಡ್ತಾ ಇದ್ದಾರೆ. ಕಾಂಗ್ರೆಸ್ನ ವಿಜಯ್ ವಾಡೆತ್ತಿವಾರ್ ಹೇಳಿಕೆ ಈಗ ತೀವ್ರ ವಿವಾದದ ಸ್ವರೂಪವನ್ನು ಪಡೆದುಕೊಂಡಿದೆ. ಬಿಜೆಪಿ ಇದನ್ನು ಅಸ್ತ್ರವಾಗಿ ಬಳಸಿಕೊಳ್ತಾ ಇದೆ. ಈ ಬಗ್ಗೆ ಮಾತನಾಡಿರುವಂತಹ ವಿನೋದ್ ತಾವ್ಡೆ, ಕಾಂಗ್ರೆಸ್ ತನ್ನ ವಿಶೇಷ ಮತ ಬ್ಯಾಂಕ್ ಅನ್ನ ಮೆಚ್ಚಿಸುವ ಸಲುವಾಗಿ, ಅಂದ್ರೆ ಮುಸ್ಲಿಮರನ್ನ ಮೆಚ್ಚಿಸುವ ಸಲುವಾಗಿ ಉಗ್ರರಿಗೂ ಕೂಡ ಕ್ಲೀನ್ ಚಿಟ್ ಕೊಡುವಂತಹ ಹೀನ ಸ್ಥಿತಿಗೆ ಇಳಿದು ಬಿಟ್ಟಿದೆ ಅಂತ ಹೇಳಿ ಅವರು ವಾಗ್ದಾಳಿಯನ್ನ ನಡೆಸಿದ್ದಾರೆ. ಮಹಾರಾಷ್ಟ್ರ ಚುನಾವಣೆ ವೇಳೆ ಇದು ಬಹಳ ಚರ್ಚೆ ಆಗೋದಕ್ಕೆ ಶುರುವಾಗಿದೆ. ಮಿತ್ರರೇ, ಇದೆಲ್ಲ ಚುನಾವಣೆ ವಿಚಾರವಾದ್ರೆ ನೇಪಾಳದಲ್ಲಿ ಒಂದು ಸುದ್ದಿ ಬಹಳ ಹರಿದಾಡ್ತಾ ಇದೆ. ಅದೇನು ಕೇಳಿದ್ರೆ, ನರೇಂದ್ರ ಮೋದಿ ಅವರು $100ಗೋಸ್ಕರವಾಗಿ ನೇಪಾಳದಲ್ಲಿ ಇಂಟರ್ನೆಟ್ ಅನ್ನ ಬಂದ್ ಮಾಡಿದ್ದಾರೆ. ಈಗೊಂದು ಚರ್ಚೆ ಆಗ್ತಾ ಇದೆ. ಅಷ್ಟಕ್ಕೂ ಆಗಿದ್ದೇನು ಕೇಳಿದ್ರೆ, ನೇಪಾಳ ಇತ್ತೀಚೆಗೆ ಒಂದು ಹೊಸದಾದಂತಹ $100 ನೋಟ್ ಅನ್ನ ಮುದ್ರಿಸಿ ಬಿಡುಗಡೆ ಮಾಡ್ತಾ ಇದೆ. ಈ $100 ನೋಟ್ ನಲ್ಲಿ ಭಾರತದ ಕೆಲ ಪ್ರದೇಶಗಳನ್ನು ಕೂಡ ಮುದ್ರಿಸಲಾಗಿದೆ. ಅಂದ್ರೆ ಹೊಸ ನೇಪಾಳ ಮ್ಯಾಪ್ ಅನ್ನ ಹಾಕಲಾಗಿದೆ. ಆ ಮ್ಯಾಪ್ ನಲ್ಲಿ ಭಾರತದ ಕೆಲ ಪ್ರದೇಶಗಳು ಕೂಡ ಇದೆ. ಮುಖ್ಯವಾಗಿ ಲಿಪು ಲೇಕ್, ಲಿಂಪೈದೂರ, ಕಾಲಾಪಾನಿ ಪ್ರದೇಶವನ್ನ ನೇಪಾಳ ಸೇರಿಸಿಕೊಂಡಿದೆ. ಇದಕ್ಕೆ ಭಾರತ ಆಕ್ರೋಶವನ್ನು ಕೂಡ ಹೊರಹಾಕಿತ್ತು. ಇದು ಸರಿಯಾದ ಕ್ರಮ ಅಲ್ಲ, ನೇಪಾಳ ಇಂತಹ ಕ್ರಮಕ್ಕೆ ಮುಂದಾಗಬಾರದು ಅಂತ ಭಾರತ ತೀವ್ರವಾಗಿ ಆಕ್ಷೇಪ ವ್ಯಕ್ತಪಡಿಸಿತ್ತು. ಇದೆಲ್ಲ ಒಂದು ಭಾಗ. ಅದೇನೋ ಒಂದು ಗಾದೆ ಹೇಳ್ತಾರಲ್ಲ ಮಿತ್ರರೇ, ರೆಂಬೆ ಮುರಿಯೋದಕ್ಕೂ ಹಕ್ಕಿ ಕೂರೋದಕ್ಕೂ ಸರಿ ಹೋಯ್ತು ಅಂತ. ಹಾಗೆ ನೇಪಾಳದಲ್ಲಿ ಇಂಟರ್ನೆಟ್ ಸೇವೆ ಬಂದಾಯ್ತು. ಮುಖ್ಯವಾಗಿ ನೇಪಾಳದಲ್ಲಿ ಇಂಟರ್ನೆಟ್ ಸೇವೆಯನ್ನು ಒದಗಿಸುವಂತಹದ್ದು ಭಾರತದ ಟೆಲಿಕಾಂ ಕಂಪನಿಗಳು. ಈಗ ಈ ಒಂದು ಮ್ಯಾಪ್ಗೋಸ್ಕರವಾಗಿ ನರೇಂದ್ರ ಮೋದಿ ಸರ್ಕಾರ ಈ ಕ್ರಮವನ್ನು ಕೈಗೊಂಡಿದೆ. ಇಂಟರ್ನೆಟ್ ಸೇವೆಯನ್ನ ಬಂದ್ ಮಾಡಿ ಪ್ರತಿಭಟನೆ ದಾಖಲಿಸಿದೆ ಅಂತೇಳಿ ಅಲ್ಲಿನ ಜನ ಮಾತನಾಡೋದಕ್ಕೆ ಶುರು ಮಾಡಿದ್ದಾರೆ. ಅಲ್ಲಿನ ಪತ್ರಿಕೆಗಳಲ್ಲೂ ಕೂಡ ಇದು ಸುದ್ದಿ ಆಗ್ತಾ ಇದೆ. ವಾಸ್ತವವಾಗಿ ಆಗಿದ್ದೇನು ಕೇಳಿದ್ರೆ, ನೇಪಾಳದಲ್ಲಿ ದೊಡ್ಡ ಇಂಟರ್ನೆಟ್ ಪ್ರೊವೈಡರ್ ಅಂತಂದ್ರೆ ಭಾರತದ ಏರ್ಟೆಲ್ ಕಂಪನಿ ಏನಿದೆ, ಇವರೇ ದೊಡ್ಡ ಮಟ್ಟದಲ್ಲಿ ನೇಪಾಳದಲ್ಲಿ ಇಂಟರ್ನೆಟ್ ಸೇವೆಯನ್ನ ಒದಗಿಸ್ತಾರೆ. ಆದ್ರೆ ನೇಪಾಳದ ಪೇಮೆಂಟ್ ಬಾಕಿ ಇರೋದ್ರಿಂದಾಗಿ ಇವರು ಇಂಟರ್ನೆಟ್ ಸೇವೆಯನ್ನ ಬಂದ್ ಮಾಡಿದ್ದಾರೆ. ಹಲವು ತಿಂಗಳಿನಿಂದಲೂ ಕೂಡ ಅವರು ಪೇಮೆಂಟ್ ಡ್ಯೂ ಉಳಿಸಿಕೊಂಡಿದ್ದಾರೆ. ಈ ಕಾರಣದಿಂದಾಗಿಯೇ ನೇಪಾಳದಲ್ಲಿ ಇಂಟರ್ನೆಟ್ ಸೇವೆ ಬಂದ್ ಆಗಿತ್ತು. ಆದರೆ ಸುದ್ದಿ ಯಾವ ರೀತಿಯಾಗಿ ಬಿತ್ತರ ಆಗ್ತಾ ಇದೆ ಅಂತಂದ್ರೆ, ಪ್ರಧಾನಿ ನರೇಂದ್ರ ಮೋದಿ ಭಾರತದ ಪ್ರದೇಶವನ್ನು ಸೇರಿಸಿಕೊಂಡು ನೇಪಾಳ ಹೊಸ ನೋಟನ್ನು ಮುದ್ರಿಸಿದ ಕಾರಣದಿಂದಾಗಿಯೇ ಇಂಟರ್ನೆಟ್ ಸೇವೆ ಬಂದ್ ಮಾಡಿದ್ದಾರೆ ಅಂತ. ಮಿತ್ರರೇ, ಇದಿಷ್ಟು ಭಾರತದಲ್ಲಿ ಚುನಾವಣೆ ಸಂದರ್ಭದಲ್ಲಿ ಆಗ್ತಿರುವಂತಹ ಕೆಲವೊಂದಷ್ಟು ಬೆಳವಣಿಗೆಗಳ ಕುರಿತಾಗಿ ಮಾಹಿತಿ. ಈ ವಿಚಾರಗಳ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.